ಈಗ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ನಮ್ಮ ವಿದ್ಯುತ್ ಇಲಾಖೆನ ಖಾಸಗೀಕರಣ ಮಾಡೋಕ್ಕೆ ಕೊಟ್ಟಿದ್ದಾರೆ. ಟಾಟಾ ಕಂಪ್ನಿ ಕೊಡ್ತೀನಿ ಅಂತ ಹೊರಟಿದ್ದಾರೆ. ಇವರು ಟಾಟಾ ಕೊಡ್ತಾರೋ, ಅಂಬಾನಿ ಕೊಡ್ತಾರೋ, ಅದಾನಿ ಕೊಡ್ತಾರೋ ನಮಗೆ ಗೊತ್ತಿಲ್ಲ. ಇವ್ರ ಉದ್ದೇಶ ಏನು, ಲಾಸಲ್ಲಿ ನಡೀತೈತೆ, ಹಾಗಾಗಿ ನಾನು ಇದನ್ನು ಖಾಸಗೀಕರಣ ಮಾಡಬೇಕು ಅಂತ ಹೊರಟಿದ್ದಾರೆ. ಓಕೆ, ಒಪ್ಕೊಳ್ಳೋಣ. ಇವತ್ತುವರೆಗೂ ನಮ್ಮ ರಾಜ್ಯ ಸರ್ಕಾರ, ಸೆಂಟ್ರಲ್ ಸರ್ಕಾರದಲ್ಲಿ ಎಷ್ಟು ಸಾವಿರ ಕೋಟಿಗಳು, ಎಷ್ಟು ಲಕ್ಷ ಕೋಟಿಗಳು ಸಾಲ ಇದೆ, ಇದನ್ನು ಲೆಕ್ಕ ಹಾಕಿ. ನೀವು ಮಾಡ್ತಾ ಇರೋದೇ ಸಾಲ, ನೀವು ನಡೆಸ್ತಾ ಇರೋದೇ ಸಾಲದಲ್ಲಿ. ಆಗಿರುವಾಗ ನೀವೇನು ಖಾಸಗೀಕರಣ ಮಾಡ್ತೀರಿ ಸ್ವಾಮಿ? ನೀವು ರೈತರಿಗೊಂದು ಹಿತ ಕಾಪಾಡೋ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂದಮೇಲೆ ಏನು ಖಾಸಗೀಕರಣ ಮಾಡೋಕ್ಕೆ ಕೊಟ್ಟಿದ್ದೀರಿ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಒಂದು MLAಗೆ ಇಷ್ಟು ಅಂತ ಬೀಟ್ ಕೂಗಿ, ಎಲ್ಲ ಖರ್ಚು ಮಾಡೋ ಬದಲು ಒಂದು MLAಗೆ ಅವ್ನು ಯಾರು ತಾಕತ್ತು ದುಡ್ಡು ಯಾವಂಥ ಜಾಸ್ತಿ ಇದೆ ಅವ್ನು ಕೂಗಿ, ಅವ್ನು ಕೂಗ್ತಾನೆ. MLAಗಳೆಲ್ಲ ಆದಮೇಲೆ ರಾಜ್ಯದ CMಗೆ ಬನ್ನಿ, CMಗೆ ಒಂದು ಲಕ್ಷ ಕೋಟಿನೋ 2 ಲಕ್ಷ ಕೋಟಿನೋ ಕೂಗಿ, ಅದು ಕೂಡ ಸರ್ಕಾರಕ್ಕೆ ಲಾಭ ಬರುತ್ತೆ. ಅದಾದಮೇಲೆ ನೀವು MP ಗಳು ತಗೊಳ್ಳಿ, ಅವರು ಬಂದು PMಗೆ ನೀವು ಅದನ್ನು ಕೂಗಿ, ಹಾಗಾಗಿ ನಿಮಗೆ ಲಕ್ಷಾಂತರ ಕೋಟಿ ಲಾಭ ಬರ್ತದೆ. ನೀವು ಖಾಸಗೀಕರಣ ಮಾಡೋಕ್ಕೆ ಕೊಟ್ಟಿರೋಕ್ಕಿಂತ ನಾನು ಈ ವಿಚಾರ ನಿಮ್ಗೆ ಹೇಳ್ತಾ ಇರೋದು. ಹಾಗಾಗಿ ನಾನು ನಿಮಗೆ ಬೇಕು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ. ನೀವು ನಿಮ್ಮ ಕೈಲಿ ಒಂದು ರಾಜ್ಯನ, ಒಂದು ರೈತರನ್ನ ಹಿತನ ಕಾಪಾಡೋ ಶಕ್ತಿ ಇಲ್ಲ ಅಂದಮೇಲೆ ನೀವು ರಾಜಕಾರಣಿಗಳೇ ಅಲ್ಲ, ನೀವು ಅನ್ಪಿಟ್ಟು. ಸರ್, ಈಗ ಹೇಳಿದರೆ ಸ್ಟಾರ್ಟಿಂಗು ಬರ್ತಾರೆ, ಇಲ್ಲ ನಾವು ರೈತರಿಗೆ ಫ್ರೀ ಸ್ಕೀಮೇ ಕೊಡ್ತೀವಿ, ಏನಿದೆ ಯಥಾಸ್ಥಿತಿ ಕಾಪಾಡ್ತೀನಿ ಅಂತ ಹೋಗ್ತಾರೆ. ಒಂದು 2 ತಿಂಗಳು 3 ತಿಂಗಳು 6 ತಿಂಗಳು ಆದಮೇಲೆ ಇಲ್ಲ ನಮ್ಮದು ಲಾಸಲ್ಲಿ ನಡೀತೈತೆ, ನಾವು ಕೊಡೋಕ್ಕಾಗಲ್ಲ, ನೀವು ರೈತರು ಕೂಡ ಬಿಲ್ ಕಟ್ಟಬೇಕು ಅಂತಾರೆ. ನಾವು ಯಾರ ಮೇಲೆ ಹೋರಾಟ ಮಾಡಲಿ? ಯಾರ ಮೇಲೆ ಹೋರಾಟ ಮಾಡೋಕ್ಕಾಗುತ್ತೆ ಸ್ವಾಮಿ? ಹಾಗಾಗಿ ಇದನ್ನು ನೀವು ಇಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲಾಂದರೆ ಲಾಸ್ಟಾಗಿ ನಮ್ಮ ರೈತರು, ಇಡೀ ರಾಜ್ಯದ ರೈತರ ಪರವಾಗಿ ನಾನು ನಿಮ್ಗೊಂದು ಘಟ್ಟಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕೆಲಸ ಮಾಡಿ, ಹಾಗಾದರೆ ನೀವು GSTನೂ ಹಾಕಿ ರೈತರಿಗೆ, ನಾವು ವಿದ್ಯುತ್ ಬಿಲ್ಲು ಕಟ್ತೀವಿ. ನೀವು ಏನು ಕೇಳ್ತೀವಿ, ನಮ್ಗೆ ಯಾವ ಸಬ್ಸಿಡಿ ಬೇಡ, ರಸಗೊಬ್ಬರ ಬೇಡ, ಬ್ಯಾಂಕ್ ಲೋನ್ ಬೇಡ, ಏನು ಬೇಡ, ಎಲ್ಲ ಕೊಡೋಕೆ ರೆಡಿ ಇದ್ದೀವಿ. 1 kg 1 ಕ್ವಿಂಟಲ್ ರಾಗಿಗೆ 20,000 ಕೊಡಿ, 1 ಕ್ವಿಂಟಲ್ ಭತ್ತಕ್ಕೆ 20,000 ಕೊಡಿ, 1 kg ಟೊಮೊಟೊಗೆ 300 ಕೊಡಿ, ಬೀನಿಸ್ಗೆ 500 ಕೊಡಿ. ಯಾಕೆ ನೀವು ಹೇಳ್ದಂಗೆ ನಾವು ಕೇಳ್ತೀನಿ ಅಂದಮೇಲೆ ನಾವು ಹೇಳ್ದಂಗೆ ನೀವು ಕೇಳಿ. ನಾವು ರೈತರು ನಿಮ್ಮ ಹತ್ರ ಏನು ಭಿಕ್ಷೆ ಬೇಡಕ್ಕೆ ಬರೋಲ್ಲ. ನಾವು ಟ್ಯಾಕ್ಸ್ ಕಟ್ತೀವಿ, ನೀವು ಹೇಳ್ದಂಗೆ ಕೇಳ್ತೀವಿ, ಬಿಲ್ಲು ಕಟ್ತೀವಿ. ನಾವೇನು ಕೇಳ್ತೀವಿ, ನಾವು ಅಂದರೆ ನಮ್ಮ ರೈತರು, ನಮ್ಮ ದೇಶದ ರೈತರು. ನೀವು ಇದನ್ನೆಲ್ಲ ಕೊಡೋಕ್ಕೆ ನಿಮ್ಮ ಕೈಲಿ ತಾಕತ್ತಿದ್ರೆ ಇದನ್ನು ಮಾಡಿ, ಇಲ್ಲ ಅಂದರೆ ಯಥಾಸ್ಥಿತಿ ಏನಿದೆ ಇದನ್ನು ಕಾಪಾಡ್ಕೊಂಡು ಮುಂದುವರ್ಸ್ಕೊ ಹೋಗ್ತೀವಿ ಅಂತ ಹೇಳ್ತಾ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್.